ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಬನ್ನಿ ಸ್ನೇಹಿತರೆ, ವೀಕ್ಷಕರೇ, ನಾನಿವತ್ತು ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಇರೋರಿಗಾಗಿ ನ್ಯಾಚುರಲ್ ಆಗಿರುವಂಥ ಈ ಹೇರ್ ಪ್ಯಾಕು ಅನ್ಬೋದು. ಹಾಗಾಗಿ ನಾನಿವತ್ತು ಅದ್ರ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇರೋವಂಥದ್ದು ನೋಡಿ. ನಾನು ಡೈಲಿ ಬಿಡುವಂಥ ನಿತ್ಯ ಪುಷ್ಪ ಹೂವಿನ ಗಿಡದಿಂದ ನಾವು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಮ ಬಿಳಿ ಕೂದಲಿಗೆ ಕಪ್ಪು ಬಣ್ಣಕ್ಕೆ ತಿರುಗುವಂಥ ಕಲರ್ ರೆಡಿ ಮಾಡ್ಕೋಬೋದು. ಹಾಗಿದ್ರೆ ನಿಮ್ಮ ಮನೆ ಹತ್ರ ಇದ್ದರೆ ಖಂಡಿತವಾಗಿ ನೀವು ಕೂಡ ನಿತ್ಯ ಪುಷ್ಪ ಹೂವಿನ ಗಿಡದಿಂದ ಹೂವು ಮತ್ತು ಎಲೆ ಕಡ್ಕೊಂಡು ಬಂದುಬಿಡಿ. ನೋಡಿ, ನನ್ನ ಹೇರ್ ಪ್ಯಾಕ್ ಕೂಡ ನಾನು ತಲೆಗೆ ಅಪ್ಲೈ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ತಲೆ ಪೂರ್ತಿ ಈ ರೀತಿ ಅಪ್ಲೈ ಮಾಡಿಕೊಂಡು ಒಂದು 3 ಗಂಟೆಗಳ ಕಾಲ ಬಿಟ್ಕೊಂಡು ನೀವು ವಾಶ್ ಮಾಡಬೇಕಾಗುತ್ತೆ. ಶಾಂಪೂ ಮತ್ತು ಸೋಪು ಮಾತ್ರ ಬಳಸೋದಕ್ಕೆ ಹೋಗಬೇಡಿ. ಆ ರೀತಿ ಬಳಸೋದ್ರಿಂದ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳೋದಿಲ್ಲ. ಈ ರೀತಿ ನೀವು ಕೂಡ ಕಲರ್ ರೆಡಿ ಮಾಡ್ಕೋಬೇಕಂದ್ರೆ ವಿಡಿಯೋ ಕೂಡ ಎಂಡ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸ್ನೇಹಿತರೆ. ಹೊಸದಾಗಿರೋರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ಸ್ನೇಹಿತರೆ, ಮಾಡೋದಕ್ಕಾಗಿ ನಾನು ನಿತ್ಯ ಪುಷ್ಪ ಗಿಡದಿಂದ ಸ್ವಲ್ಪ ಹೂವು ತಂದಿದ್ದೀನಿ. ಒಂದು 2-3 ಹೂವು ಮತ್ತು ಹಾಗೆ ಎಲೆ ಜಾಸ್ತಿ ಬೇಕಾಗುತ್ತೆ. ಯಾಕಂದರೆ ನಾನು ಒಬ್ಬರಿಗಾಗಿ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಸ್ವಲ್ಪ ಎಲೆ ಜಾಸ್ತಿ ತೊಗೊಂಡಿದ್ದೀನಿ, ಹೂವು ಮಾತ್ರ ಕಡಿಮೆ. ಹಾಗೆ ನಾನು ಇವಾಗ ಅದಕ್ಕೆ ದಾಸವಾಳದ ಒಣಗಿರುವಂಥ ಹೂವು, ನಿಮ್ಮ ಹತ್ರ ಇರುವಂಥ ಫ್ರೆಶ್ ಆಗಿರುವಂಥ ಗಿಡದಿಂದ ಇರುವಂಥ ಹೂವು ಕೂಡ ಬಳಸ್ಕೋಬೋದು. ಇವಾಗ ನೋಡಿ, ರೆಡಿ ಮಾಡುವಂಥ ಪ್ರೊಸೆಸಿಂಗ್ ಕೂಡ ನಾನು ಇವಾಗ ಒಂದು ಸ್ಟೋವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ನಾವು ಟೀ ಕುಡಿಯುವಂಥ ಲೋಟದಷ್ಟು ಒಂದು ಲೋಟ ಹಾಕಬೇಕು. ಆಮೇಲೆ ಟೀ ಪುಡಿ ಹಾಕ್ತಾ ಇರೋವಂಥದ್ದು ನೋಡಿ, 1 ಚಮಚದಷ್ಟು ಟೀ ಪುಡಿ ಹಾಕಿದ್ದೀನಿ. ಆಮೇಲೆ ದಾಸವಾಳದ ಹೂವು, ನಿತ್ಯ ಪುಷ್ಪ ಹೂವು ಹಾಗೆ ಎಲೆ ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಅದ್ರ ಜೊತೆಗೆ 1 ಸ್ಪೂನಷ್ಟು ಕಲ್ಲುಂಜಿ ಹಾಕ್ತಾ ಇರೋವಂಥದ್ದು ನೋಡಿ, ಕಪ್ಪು ಜೀರಿಗೆ ಕೂಡ ಅಂತೀವಿ. ಇವೆಲ್ಲ ಕೂಡ ನಾವು ಈ ಥರ ಕುದಿಸ್ತೀವಲ್ಲ, ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ರಸದಲ್ಲಿ ನಮಗೆ ಎಲ್ಲ ಕೂಡ ತುಂಬಾ ಗುಣಮಟ್ಟ ಶಕ್ತಿ ಸಿಗುವಂಥದ್ದು. ಹಾಗೆ ಅದಕ್ಕೆ ನಾನು ನೋಡ್ತಾ ಇರ್ಬೋದು, ಈರುಳ್ಳಿ ಸಪ್ಪೆ ನೋಡಿ, ಈರುಳ್ಳಿ ಸಪ್ಪೆ ಸುಲಿದ ಮೇಲೆ ಬಿಸಾಕ್ತೀವಲ್ಲ, ಅದು ಬಿಸಾಕೋಕೆ ಮಾತ್ರ ಹೋಗಬೇಡಿ. ಅದರಿಂದ ಕೂಡ ನಮಗೆ ಯೂಸ್ಫುಲ್ ಆಗುವಂಥದ್ದು ಕಲರ್ ನೋಡಿ. ಅದು ಕೂಡ ಹಾಕಿದ ಮೇಲೆ ಚೆನ್ನಾಗಿ ಒಂದು 5 ಸೆಕೆಂಡ್ವರೆಗೂ ಕೂಡ ಕುದಿಸ್ಬೇಕು. ಜಾಸ್ತಿ ಏನಿಲ್ಲ, ಒಂದು 5 ಸೆಕೆಂಡ್ ಕುದಿಸ್ಕೊಂಡು ತಗೊಂಡು ಮತ್ತು ನಾನು ಇವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ನಾನು ಇವಾಗ ಮುಂದೆ ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಒಂದು ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ನಾವು ಇವಾಗ ಹಾಕ್ಕೋಬೇಕು. ಇನ್ನೂ ಕೂಡ ಬಿಸಿ ಇರುವಂಥದ್ದು, ಹಾಗೆ ಬಿಸಿ ಇರುವಾಗ ರುಬ್ಬೋದಕ್ಕೆ ಹೋಗಬೇಡಿ. ಸ್ವಲ್ಪ ತಣ್ಣಗಾಲಿ ಮಿಕ್ಸಿಯಲ್ಲಿ ಹಾಕಿ ತಣ್ಣಗೆ ಮಾಡ್ಕೋಬೋದು. ಈಗ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಬಿಟ್ಟು ನಾನು ಇವಾಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಪೂರ್ತಿ ಗ್ರೈಂಡ್ ಮಾಡ್ಕೊಂಡು ಬಂದಮೇಲೆ ಕಲರ್ ಯಾವ ರೀತಿ ಚೇಂಜ್ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಆಮೇಲೆ ಏನು ಮಾಡಬೇಕಂದ್ರೆ, ನಾವು ಒಂದು ಕಬ್ಬಿಣದ ಬಾಣಲಿ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದು ತೊಗೋಬೋದು. ಅದರಲ್ಲಿ ಇವಾಗ ಟೀ ಸೋಸುವಂಥ ಚಾಣಿಯಿಂದ ನಾನು ಎಲ್ಲನೂ ಕೂಡ ಸೋದಿಸ್ಕೊಂಡು ತೊಗೋಬೇಕು. ಇದ್ರ ಮಾತ್ರ ನೀರು ಮಾತ್ರ ಯೂಸ್ ಮಾಡಬೇಕಾಗತ್ತೆ ನೋಡಿ. ಎಲ್ಲನೂ ಕೂಡ ಬಿಡದೆ ಚೆನ್ನಾಗಿ ಸೋದಿಸ್ಕೊಂಡು ತೊಗೋಬೇಕು. ನೋಡಿ, ಎಲ್ಲನೂ ಕೂಡ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಮೇಲಿಂದ ಸ್ವಲ್ಪ ಕೂಡ ನೀರು ಆ್ಯಡ್ ಮಾಡಬೇಡ್ರಿ, ಯಾಕಂದರೆ ನಾವು ಈ ನೀರಲ್ಲಿ ಇರುವಂಥದ್ದು ಶಕ್ತಿ ಬೇಕು ನಮಗೆ. ಸ್ವಲ್ಪ ಮೇನಾದ ನೀರು ಆ್ಯಡ್ ಮಾಡಿದ್ವಿ ಅಂದರೆ ಅದು ನಮಗೆ ಚೆನ್ನಾಗಿ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ಈ ನೀರಲ್ಲಿ ಮಾತ್ರ ನಾವು ಮಾಡ್ಕೋಬೇಕಾಗತ್ತೆ. ಇವಾಗ ಏನು ಮಾಡೋಣ ಅಂದರೆ, ನಾನು ಸ್ಟವ್ ಮೇಲೆ ಇಟ್ಕೋಬೇಕು. ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ನಾನು ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ ನೋಡಿ. ಒಂದು ಕುದಿ ಬರ್ತಾ ಯಾವ ರೀತಿ ಇದಕ್ಕೆ ಕಲರ್ ಬಿಡುತ್ತೆ ಅಂತ ನೋಡ್ಬೋದು. ನೀವು ಕೂಡ ಆಶ್ಚರ್ಯ ಪಡ್ತೀರಾ. ನಮಗೆ ಡೈಲಿ ಬಿಡುವಂಥ ಹೂವು ಮಾತ್ರ ಯಾವುದಪ್ಪ ಅಂದರೆ ನಿತ್ಯ ಪುಷ್ಪ ಹೂವು. ಆ ಸೀಸನ್ ಈ ಸೀಸನ್ ಏನಿಲ್ಲ ನೋಡಿ, ಡೈಲಿ ಬಿಡುತ್ತೆ ಹೂವು. ಅದೇ ರೀತಿ ನಮ್ಮ ಕೂದಲಿಗೆ ಡೈಲಿ ನಮ್ಮ ಕೂದಲು ಕೂಡ ಗ್ರೋತ್ ಆಗಬೇಕು. ಹಾಗೆ ನಮ್ಮ ಕೂದಲು ನ್ಯಾಚುರಲ್ ಆಗಿ ಇರಬೇಕಂದ್ರೆ ನೀವು ಈ ಥರ ಇರುವಂಥ ಹೇರ್ ಪ್ಯಾಕ್ ಯೂಸ್ ಮಾಡಲೇಬೇಕು. ಇವಾಗ ನೋಡಿ, ಕುದಿತಾ ಇರುವಾಗ ಸೈಡಿಗೆ ಕಪ್ಪು ಬಣ್ಣ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು. ಆಮೇಲೆ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ನಾನು ಹೀನಾ ಮೆಹಂದಿ ಪುಡಿ ಹಾಕ್ತಾ ಇರೋವಂಥದ್ದು ನೋಡಿ ಸ್ನೇಹಿತರೆ. ಒಂದು 2-3 ಚಮಚದಷ್ಟು ಹೀನಾ ಮೆಹಂದಿ ಪುಡಿ ಹಾಕ್ಕೊಂಡ್ವಿ ಅಂದರೆ ನಮಗೆ ಕೂದಲಿಗೆ ಕಲರ್ ನ್ಯಾಚುರಲ್ ಆಗಿ ನಮ್ಮ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುವಂಥ ಕಲರ್ ಸಿಗುತ್ತೆ. ಈ ರೀತಿ ಹೀನಾ ಮೆಹಂದಿ ಪುಡಿ ಹಾಕ್ಕೊಂಡ್ವಿ ಅಂದರೆ ಚೆನ್ನಾಗಿ ಕುದಿಬೇಕು. ಎಲ್ಲಿವರೆಗೂ ಅಂದರೆ ಇದು ನೋಡ್ತಾ ಇರ್ಬೋದು, ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೋಬೇಕಾಗುತ್ತೆ. ಈ ಮೆಹಂದಿ ಇರುವಂಥದ್ದು ನ್ಯಾಚುರಲಾಗಿ ನೀವು ಸಣ್ಣ ಮಕ್ಕಳ ಏಜಿಗೂ ತಲೆಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಆದರೆ ಅವರಿಗೂ ಕೂಡ ಅಪ್ಲೈ ಮಾಡ್ಬೋದು. ದೊಡ್ಡವರಿಗಂತೇನಿಲ್ಲ, ಸಣ್ಣ ವಯಸ್ಸಿನಲ್ಲಿ ಕೂಡ ಮಕ್ಕಳಿಗೆ ಬಿಳಿ ಕೂದಲ ಸಮಸ್ಯೆ ಇರುವಂಥವ್ರು ಖಂಡಿತವಾಗಿ ಅವರಿಗೂ ಕೂಡ ಅಪ್ಲೈ ಮಾಡಿ. ವಯಸ್ಸಾದವರಿಗೂ ಕೂಡ ಅಪ್ಲೈ ಮಾಡ್ಬೋದು. ಯಾವುದೇ ಕೆಮಿಕಲ್ ಹೇರ್ ಪ್ಯಾಕ್ ಅಪ್ಲೈ ಮಾಡೋ ಬದಲಾಗಿ ಈ ಥರ ಇರುವಂಥ ಹೇರ್ ಪ್ಯಾಕ್ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡಿ ವೀಕ್ಷಕರೇ.
ಇವಾಗ ನೋಡಿ ಕುದಿಸ್ಕೊಂಡು ತೊಗೊಂಡಿದ್ದೀನಿ, ಗಟ್ಟಿ ಆಗ್ತಾ ಬರುವಂಥದ್ದು. ಇಷ್ಟು ಗಟ್ಟಿ ಆಗಬೇಕಂದ್ರೆ ನಮ್ಮ ತಲೆಗೆ ಅಪ್ಲೈ ಮಾಡುವಂಥ ರೀತಿಯಲ್ಲಿ ನಮಗೆ ಗಟ್ಟಿ ಆಗಬೇಕು. ನೋಡಿ ಇಷ್ಟು ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ. ಇವಾಗನೇ ಅಪ್ಲೈ ಮಾಡಬಾರ್ದು. ನಾನು ಒಂದು 15 ನಿಮಿಷ ಬಿಡ್ತೀನಿ. 15 ನಿಮಿಷ ಬಿಟ್ಟ ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ಒಂದು 15 ನಿಮಿಷವರೆಗೆ ಮಾತ್ರ ಬಿಟ್ಟಿದ್ದೆ. ಸೈಡಿಗೆ ಇವಾಗಲೇ ನೋಡಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಇರುವಂಥದ್ದು. ನೀವೇನಾದರೂ ರಾತ್ರಿ ಹೊತ್ತಿಗೆ ಮಾಡಿಟ್ರೆ ಅಂದರೆ ಬೆಳಗ್ಗೆ ನಿಮ್ಗೆ ಏನಂತೀರ ಪೂರ್ತಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಇವಾಗಲೂ ಕೂಡ ಏನು ವ್ಯತ್ಯಾಸ ಇಲ್ಲ ಸ್ನೇಹಿತರೆ, ಯಾಕಂದರೆ ನಾವು ಇವಾಗ ತಲೆಗೆ ಅಪ್ಲೈ ಮಾಡ್ತೀವಿ, ಆವಾಗ ಮತ್ತೆ 2-3 ಗಂಟೆಗಳ ಕಾಲ ಬಿಡ್ತೀವಲ್ವ, ತುಂಬಾ ಚೆನ್ನಾಗಿ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಸಿಗುತ್ತೆ. ಇವಾಗ ನೋಡಿ ಒಂದು ಬೌಲಲ್ಲಿ ತೆಗಿತಾ ಇರುವಂಥದ್ದು. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಯಾರೆಲ್ಲ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ ಯೂಸ್ ಮಾಡ್ತಾ ಇರ್ತೀರಾ ಅವರಿಗೂ ಕೂಡ ಶೇರ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ನಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ಕಲರ್ ರೆಡಿ ಮಾಡಿರುವಂಥದ್ದು. ಹಾಗೆ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಈ ರೀತಿ ಅಪ್ಲೈ ಮಾಡಿಕೊಂಡು ನೋಡಿ. ಒಂದೇ ರಿಸಲ್ಟ್ಗೆ ನಮಗೆ ಈ ರೀತಿ ಬಿಳಿ ಕೂದಲು ಕಪ್ಪಾಗಿಲ್ಲ ಅಂತ ಹೇಳೋದಕ್ಕೆ ಬರಬೇಡಿ ಸ್ನೇಹಿತರೆ, ಯಾಕಂದರೆ ನಾವು ಯೂಸ್ ಮಾಡ್ತಾ ಹೋದಾಗ ನಮಗೆ ಬಿಳಿ ಕೂದಲು ನ್ಯಾಚುರಲ್ ಆಗಿ ಕಪ್ಪು ಬಣ್ಣಕ್ಕೆ ತಿರುಗುವಂಥದ್ದು. ಹಾಗೆ ನೋಡಿ, ನಮಗೆ ಕೆಮಿಕಲ್ ಇರುವಂಥ ಹೇರ್ ಪ್ಯಾಕು ನಾವು ಒಂದೇ ಸರ್ತಿ ಹಚ್ಕೊಂಡ್ರೆ 15 ದಿವಸ ಮಾತ್ರ ಇರುತ್ತೆ. ಅದೇ ನಮಗೆ ಶಾಶ್ವತವಾಗಿ ನಮ್ಮ ಕೂದಲಿಗೆ ಏನು ಕೂತ್ಕೊಳ್ಳಲ್ಲ. ಇದು ನಮಗೆ ಶಾಶ್ವತವಾಗಿ ನಮ್ಮ ಕೂದಲಿಗೆ ಇರಬೇಕಂದ್ರೆ ನಾವು ಈ ರೀತಿ ಅಪ್ಲೈ ಮಾಡ್ತಾ ಹೋಗಬೇಕು. ಆವಾಗ ನಮ್ಮ ಕೂದಲಿಗೆ ಚೆನ್ನಾಗಿ ಕೂತ್ಕೊಳ್ಳುವಂಥದ್ದು. ಇವಾಗ ನಾನು ತಲೆಗೂ ಕೂಡ ಅಪ್ಲೈ ಮಾಡ್ತಾ ಇರುವಂಥದ್ದು. ತಲೆಗೆ ಅಪ್ಲೈ ಮಾಡಿ ಒಂದು 3 ಗಂಟೆ ಬಿಟ್ಕೊಂಡು ವಾಶ್ ಮಾಡೋದಕ್ಕೆ ಹಚ್ತೀನಿ. ಒಂದು 3 ಗಂಟೆಗಳ ಬಿಟ್ಕೊಂಡು ವಾಶ್ ಮಾಡುವಾಗ ಶಾಂಪೂ ಸೋಪು ಮಾತ್ರ ಬಳಸಬಾರ್ದು. ಶಾಂಪೂ ಸೋಪು ಬಳಸೋದ್ರಿಂದ ನಮ್ಮ ತಲೆಗೆ ಮೆಹಂದಿ ಎಲ್ಲನೂ ಕೂಡ ಏನಾಗುತ್ತೆ ಅಂದರೆ ಕೆಮಿಕಲ್ ಶಾಂಪೂ ಮತ್ತು ಸೋಪು ಬಳಸೋದ್ರಿಂದ ನಮ್ಮ ತಲೆಗೆ ಮೆಹಂದಿ ಚೆನ್ನಾಗಿ ಕೂತ್ಕೊಳ್ಳಲ್ಲ ಸ್ನೇಹಿತರೆ. ಹಾಗಾಗಿ ಇದು ಮಾತ್ರ ತುಂಬಾ ಚೆನ್ನಾಗಿ ಕೇರ್ ತಗೊಂಡು ನೀವು ಕೂಡ ಯೂಸ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.